ಎಲ್ಲರಿಗೂ ನನ್ನ ನಮಸ್ಕಾರಗಳು. 8ನೇ ತರಗತಿ ಗಣಿತ ವಿಷಯ 8th ಮ್ಯಾಥಮೆಟಿಕ್ಸ್ LBA ಬೇಸ್ಡ್ ಯೂನಿಟ್ ಟೆಸ್ಟ್, LBA ಆಧಾರಿತ ಒಂದು ಘಟಕವಾರು ಪ್ರಶ್ನೆ ಪತ್ರಿಕೆಗಳು ಭಾಗ 2ರಲ್ಲಿ ಬರುವಂತಹ, ಈಗ 2ನೇ ಸೆಮಿಸ್ಟರ್ನಲ್ಲಿ ಬರುವಂತಹ ಘಟಕ 7 ಪರಿಮಾಣಗಳ ಹೋಲಿಕೆ ಅನ್ನುವಂಥದ್ದು, ಕಂಪೇರಿಂಗ್ ಕ್ವಾಂಟಿಟೀಸ್ ಅನ್ನುವಂಥದ್ದು. ಒಟ್ಟು ಅಂಕಗಳು 20ಕ್ಕಾಗಿ. ಇಲ್ಲ ಪ್ರಶ್ನೆಗಳನ್ನು ನೋಡ್ತಾ ಹೋಗೋಣ. 3 ಅಂಕದ ಪ್ರಶ್ನೆಗಳಿವೆ, 1 ಅಂಕದ 3 ಪ್ರಶ್ನೆಗಳಿವೆ. ಹಾಗಾಗಿ ಅಬ್ಜೆಕ್ಟಿವ್ ಟೈಪ್ ಬಹು ಆಯ್ಕೆ ಪ್ರಶ್ನೆಗಳು. 50 ಪೈಸೆ ಮತ್ತು ರೂಪಾಯಿ 1ರ ನಡುವಿನ ಅನುಪಾತ ಎಷ್ಟು? ಎ ಆಪ್ಷನ್ 1:2, ಬಿ 2:1, ಸಿ 1:1, ಡಿ 1:5. ಎರಡನೇ ಕ್ವಶನ್, ಚಕ್ರ ಬಡ್ಡಿಯನ್ನು ಲೆಕ್ಕಾಚಾರ ಮಾಡಲು ಬಳಸುವ ಸೂತ್ರ ಯಾವುದು? A = P × 1 + R/100 to the power of n. A = P × 1 - R/100 to the power of n. A = PTR/100. ಇವುಗಳಲ್ಲಿ ಯಾವುದೂ ಅಲ್ಲ. ಥರ್ಡ್ ಕ್ವಶನ್, ಒಂದು ವಸ್ತುವಿನ ನಮೂದಿತ ಬೆಲೆ ರೂಪಾಯಿ 1000 ಮತ್ತು ಮಾರಾಟ ಬೆಲೆ ರೂಪಾಯಿ 1200 ಆಗಿದ್ದರೆ ಲಾಭವೆಷ್ಟು? 1000 ರೂಪಾಯಿ, 1200 ರೂಪಾಯಿ, 200 ರೂಪಾಯಿ, 800 ರೂಪಾಯಿ ಅನ್ನುವಂಥ ಸೂಕ್ತವಾದ ಉತ್ತರಗಳನ್ನು ಆಯ್ಕೆ ಮಾಡಿ ಅದರ ಕ್ರಮಾಕ್ಷರಗಳನ್ನು ಬರೆಯುವಂಥದ್ದು. ಇನ್ನು ಸೆಕೆಂಡ್ ಕ್ವಶನ್ 1 ಅಂಕದ ಪ್ರಶ್ನೆಗಳು. ಇಲ್ಲಿ ಕೂಡ 3 ಪ್ರಶ್ನೆಗಳಿವೆ. ರಿಯಾಯಿತಿ ಎಂದರೇನು? GST ಯನ್ನು ವಿಸ್ತರಿಸಿ ಬರೆಯಿರಿ. ಸಿಕ್ಸ್ತ್ ಕ್ವಶನ್, 4:5 ಅನುಪಾತವನ್ನು ಶೇಕಡಾ ರೂಪದಲ್ಲಿ ಬರೆಯಿರಿ. ಮೂರನೇ ಕ್ವಶನ್ 2 ಅಂಕದ ಪ್ರಶ್ನೆಗಳು. 2 ಪ್ರಶ್ನೆಗಳಿವೆ, ಒಟ್ಟು 4 ಅಂಕಗಳು, ಪ್ರತಿಯೊಂದಕ್ಕೂ 2 ಅಂಕ. 7ನೇ ಕ್ವಶನ್, ವಸ್ತು ಒಂದರ ನಮೂದಿತ ಬೆಲೆ ರೂಪಾಯಿ 80 ಆಗಿದ್ದು ಅದನ್ನು ರೂಪಾಯಿ 72ಕ್ಕೆ ಮಾರಿದರೆ ರಿಯಾಯಿತಿಯನ್ನು ಕಂಡುಹಿಡಿಯಿರಿ. 8th ಕ್ವಶನ್, ಒಬ್ಬ ವ್ಯಕ್ತಿ ಟಿವಿಯನ್ನು ರೂಪಾಯಿ 40,000ಕ್ಕೆ ಕೊಂಡಾಗ ಅದರ ಮೇಲೆ ಶೇಕಡಾ 28 GST ವಿಧಿಸಿದರೆ GST ಹಣ ಎಷ್ಟು ಅಂತ. ಇನ್ನು 3 ಅಂಕದ ಪ್ರಶ್ನೆಗಳು. 4th ಕ್ವಶನ್ ಇದೆ, 3 ಅಂಕದ ಪ್ರಶ್ನೆಗಳು. ಇಲ್ಲಿ 2 ಕ್ವಶನ್ಗಳಿವೆ, ಒಟ್ಟು ಅಂಕಗಳು 6 ಅಂಕಗಳು. 9th ಕ್ವಶನ್, ರೂಪಾಯಿ 1,000 ಅಸಲನ್ನು ಶೇಕಡಾ 10ರ ಬಡ್ಡಿದಲ್ಲಿ 1 ವರ್ಷಕ್ಕೆ ಸಾಲವಾಗಿ ಪಡೆದರೆ ಪಾವತಿಸಬೇಕಾದ ಮೊತ್ತ ಎಷ್ಟು? 10th ಕ್ವಶನ್, ರೂಪಾಯಿ 1,500 ಅಸಲಿಗೆ 2 ವರ್ಷದ ನಂತರ ಚಕ್ರ ಬಡ್ಡಿ ರೂಪಾಯಿ 315 ಆಗುತ್ತದೆ, ಹಾಗಾದಲ್ಲಿ ಬಡ್ಡಿ ದರವನ್ನು ಕಂಡುಹಿಡಿಯಿರಿ. ಇನ್ನು 5th ಕ್ವಶನ್ 4 ಅಂಕದ ಪ್ರಶ್ನೆ. 11ನೇ ಕ್ವಶನ್, ರೂಪಾಯಿ 15,000 ಹಣವನ್ನು ವಾರ್ಷಿಕ ಶೇಕಡಾ 9 ಬಡ್ಡಿ ದರದಲ್ಲಿ 3 ವರ್ಷಗಳ ಕಾಲ ಹೂಡಿಕೆ ಮಾಡಿದರೆ ಪ್ರತಿ ವರ್ಷದ ಕೊನೆಯಲ್ಲಿ ಸಿಗುವ ಮೊತ್ತವನ್ನು ಕಂಡುಹಿಡಿಯಿರಿ ಅನ್ನುವಂಥದ್ದು. ಈಗ ಎಲ್ಲ ಪ್ರಶ್ನೆಗಳಿಗೆ ಅಲ್ಲಿ ಉತ್ತರಗಳು ಕೂಡ ಇವೆ. ಆ ಪ್ರಶ್ನೆಗಳಿಗೆ ತಾವು ಉತ್ತರಗಳನ್ನು ನೋಡಬಹುದು. ಇದರ PDF ಲಿಂಕ್ನು ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೇನೆ. ಹಾಗಾಗಿ ಪ್ರತಿಯೊಂದು ಪ್ರಶ್ನೆಗಳನ್ನು ಬಿಡಿಸಿ ಅದರ ಉತ್ತರ ಸರಿ ಇದೆ ಅಂತಕ್ಕಂಥದ್ದು ತಾವು ಚೆಕ್ ಮಾಡ್ಕೋಬಹುದು. ಒಂದನೇದು ಎ ಆಪ್ಷನ್ 1:2, ಎರಡನೇದು A = P × 1 + R/100 to the power of n. ಥರ್ಡ್ ಕ್ವಶನ್ ಸಿ 200 ರೂಪಾಯಿ. 4ನೇದು ನಮೂದಿತ ಬೆಲೆಯ ಮೇಲೆ ನೀಡುವ ಕಡಿತ. 5ನೇ ಸರಕು ಮತ್ತು ಸೇವಾ ತೆರಿಗೆ. 6ನೇದು 80%. 7ನೇದು ರೂಪಾಯಿ 8. 8ನೇ 11,200. 9 1,100. 10ನೇ ಪ್ರಶ್ನೆಗೆ 10%. 11ನೇ ಪ್ರಶ್ನೆಗೆ ಇಲ್ಲಿ 1ನೇ ವರ್ಷಕ್ಕೆ 16,350, 2ನೇ ವರ್ಷಕ್ಕೆ 17,821.5, 3ನೇ ವರ್ಷಕ್ಕೆ 19,425.343 ಅನ್ನುವಂಥ ಇದಿದೆ. ಅಂದರೆ ಪ್ರತಿ ವರ್ಷಕ್ಕೆ ಇಲ್ಲಿ ಲೆಕ್ಕಾಚಾರವನ್ನು ಮಾಡಬೇಕಾಗುತ್ತೆ. ಆದ್ಮೇಲೆ ಈ ರೀತಿಯಾಗಿ ಈ ಒಂದು 8ನೇ ತರಗತಿ ಗಣಿತ ವಿಷಯದ LBA ಆಧಾರಿತ ಎಲ್ಲ ಘಟಕಗಳ ಒಂದು ಮಾದರಿ ಪ್ರಶ್ನೆ ಪತ್ರಿಕೆಗಳ ವಿಡಿಯೋವನ್ನು ಮಾಡ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳುತ್ತಾ, ಮತ್ತು ಅಲ್ಲಿರುವಂಥ ಹೈಪ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳುತ್ತಾ ಈ ವಿಡಿಯೋ ನೋಡಿರುವ ತಮ್ಮೆಲ್ಲರಿಗೂ ನನ್ನ ನಮಸ್ಕಾರಗಳು.